ಹಾಯ್ ಫ್ರೆಂಡ್ಸ್, ನಾವು ಇವತ್ತು ಮಾಡ್ತಾ ಇದ್ದೀವಿ ಟೂಟು ಫ್ರೂಟಿ. ನೋಡಿ, ಈ ಥರದೊಂದು ಚೆನ್ನಾಗಿ ಗಟ್ಟಿ ಇರೋಂಥದ್ದು ಒಂದು ಚಿಕ್ಕದು ಪಪ್ಪಾಯಿ ಇದ್ದರೆ ಸಾಕು. ಆರಾಮಾಗಿ ಟೂಟು ಫ್ರೂಟಿನ ಬೇಕ್ರಿ ಸ್ಟೈಲಲ್ಲಿ ಮನೆಯಲ್ಲೇ ಮಾಡ್ಕೊಬೋದು. ಯಾವ ಥರ ಮಾಡೋದು ಅಂತ ಮಾಡೋಣ ಬನ್ನಿ. ನೋಡಿ, ಈ ಥರ ನೀಟಾಗಿ ಎಲ್ಲ ಎರ್ಕೊಂಡು ಮಧ್ಯೆ ಕುಯ್ಕೊಬೇಕು. ಕುಯ್ಕೊಂಡೆಲ್ಲ ಮಾಡಿ ಆದಮೇಲೆ ಇದೇನಿದೆ ಇದನ್ನು ನೀಟಾಗಿ ಪೀಸ್ ಮಾಡಿಕೊಂಡು ಇದೈತಲ್ಲ ವೈಟಿಗೆ ಅದನ್ನೆಲ್ಲ ನೀಟಾಗಿ ಎರ್ಕೋಬೇಕು. ಎರ್ಕೊಂಡೆಲ್ಲ ಎರ್ಕೊಬೇಕು. ನೋಡಿ, ಈ ಥರ ಎಲ್ಲ ಸಣ್ಣ ಕಟ್ ಮಾಡಿಕೊಂಡು ಅದನ್ನ ಇನ್ನೂ ಸ್ವಲ್ಪ ಸಣ್ಣ ಕಟ್ ಮಾಡಬೇಕು. ಈ ಥರ ಸಣ್ಣ ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪ್ರಾಸೆಸ್ ಮಾಡೋಣ. ನೋಡಿ, ಕರೆಕ್ಟಾಗಿ ಒಂದು ಬೌಲ್ ಬಂದಿದೆ. ಇದಕ್ಕೆ ಏನು ಮಾಡಬೇಕು ಅಂತ ನೆಕ್ಸ್ಟ್ ತೋರಿಸ್ತೀನಿ. ನೋಡಿ, ಒಂದು ಪಾತ್ರೆ ಇಟ್ಕೊಳ್ಳಿ. ಪಾತ್ರೆ ನೀರು ಹಾಕಿಡಿ. ಪಾತ್ರೆ ನೀರು ಹಾಕಿ ಕಾಯ್ಲಿಕ್ಕೆ ಒಂದು 10 ನಿಮಿಷ ಬಿಸಿ ಆಗಿಬಿಡಿ. ನೀರು ಬಿಸಿಯಾಗಿದೆ. ಇದೇನು ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀವೋ ಕಾಯಿ ಪಪ್ಪಾಯನ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮುಟ್ಟರೆ ಒಳಗೆ ಹೋಗ್ಬೇಕು. ಸ್ಮೂತಾಗಿ ಚೆನ್ನಾಗಾಗಿದೆ. ಆಫ್ ಮಾಡೋಣ. ಆಫ್ ಮಾಡಿ ಇದನ್ನು ಬೇರೆ ಏನಕ್ಕಾರ ಒಂದು ಸೋಸ್ಕೊಂಡು ಇಟ್ಕೊಳ್ಳೋಣ. ಓಕೆ, ನೆಕ್ಸ್ಟು ಸಕ್ಕರೆ ಪಾಕ ಮಾಡ್ಕೊಳ್ಳೋಣ. ಒಂದು ಬೌಲ್ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಸಕ್ಕರೆ ಹಾಕ್ಕೊಂಡು ಅದಕ್ಕೆ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕಿ ಸ್ಟವ್ ಹಚ್ಕೊಳ್ಳೋಣ. ಸ್ಟವ್ ಹಚ್ಕೊಂಡು ಸ್ವಲ್ಪ ಸಕ್ಕರೆ ಕರಗೋವರೆಗೂ ಮಕ್ಳಿಗೂ ಹೊರಗಡೆ ತಿಂಡಿ ಅನ್ನೋದಕ್ಕಿಂತ ಈ ಥರ ಮನೇಲೇ ಏನಾದರೂ ಸ್ವೀಟ್ ಆಗಲಿ, ಒಂದು ಏನೇ ಒಂದಾದರೂ ಖಾರದ್ದೇ ಆಗಲಿ ಮನೇಲೇ ಹೆಲ್ತಿಯಾಗಿರೋದನ್ನ ಮಾಡಿಕೊಡ್ತಾಯಿದ್ರೆ ಅವರು ಖುಷಿಯಿಂದ ತಿಂತಾರೆ. ನಮಗೂ ಮಾಡಿದ್ದು ತಿಂತಾರಲ್ಲಪ್ಪ ಮಕ್ಕಳು ಗಂಡ ಎಲ್ಲ ಅಂತ ನಮಗೂ ಒಂದು ಖುಷಿ ಅನ್ನೋದಿರುತ್ತೆ. ಸ್ವಲ್ಪ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಬೇಯಲಿ. ಫ್ರೆಂಡ್ಸ್, ಇದಕ್ಕಿದಂಗೆ ಕರೆಂಟ್ ಬೇರೆ ಹೋಗ್ಬಿಡ್ತು. ನಾವು ಕುಕಿಂಗ್ ಶೋ ಏನಾರ ಮಾಡುವಾಗಲೇ ಈ ಥರ ಆಗಬೇಕಾ? ಕತ್ಲಾಗೇನು ಕಾಣಲ್ಲ, ಏನೂ ಇಲ್ಲ. ಮೊದಲೇ ಈ ಥರ ಬೇಯಿಸ್ಕೊಳ್ಳಿ ಚೆನ್ನಾಗಿ. ಒಂದೇಳೆ ಪಾಕ ಮಿನಿಮಮ್ ಒಂದೇಳೆ ಪಾಕನಾರ ಬರಬೇಕು. ಇನ್ನೂ ಪಾಕ ಆಗಿಲ್ಲ. ಒಂದೇಳೆ ಪಾಕ ಬಂತು ಅಂದರೆ
ಅದನ್ನು ಆಫ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಏನಿದ್ರು ಬೌಲ್ಗೆ ಹಾಕ್ಕೊಂಡು ಸರ್ವ್ ಮಾಡಿ ಕಲರ್ ಹಾಕೋದು. ಹಾಕೊಂಡು ಬನ್ನಿ. ಮೊದಲನೇದು ಬಂದು ನಾನು ಲಿಕ್ವಿಡ್ ತೊಗೊಂಡಿಲ್ಲ, ಪೌಡರ್ ಥರ ತೊಗೊಂಡಿದ್ದೀನಿ. ಸ್ವಲ್ಪ ಹಾಕ್ತೀನಿ ಅಷ್ಟೇ. ಸ್ವಲ್ಪ ಹಾಕಿದ್ರೆ ಅದು ಜಾಸ್ತಿ ಕಾಣುತ್ತೆ. ಯೆಲ್ಲೋ ಕಲರು ಮತ್ತು ಕಲರ್ ಹಾಕಿದ್ದೀನಿ ನೋಡಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಸ್ವಲ್ಪನೇ ಹಾಕಿರೋದು, ಲಿಕ್ವಿಡ್ ಬೇಡ ಅಂತ ಪೌಡ್ರ್ ತೊಗೊಂಡಿದ್ದೀನಿ. ಸ್ವಲ್ಪ ಹಾಕಿದ್ರು ನೋಡಿ ಎಷ್ಟು ಡಾರ್ಕಾಗಿ ಬರುತ್ತೆ ಕಲರು ಅಂತ. ಈ ಥರ ಟಿಶ್ಯೂ ಹಾಕೊಂಬಿಡಿ. ಟಿಶ್ಯೂ ಹಾಕ್ಕೊಂಡು ಟಿಶ್ಯೂ ಮೇಲೆ ಈ ಥರ ಉದ್ರಾಗಿ ನೀಟಾಗಿ ಮಾಡಿಕೊಂಡ್ರೆ, ಬಿಸಿಲಿಲ್ಲ ಅಂದರೂ ಪರವಾಗಿಲ್ಲ, ಟಿಶ್ಯೂ ಮೇಲೆ ಹಿಂಗೆ ಹಾರಾಕಿ ಒಂದು ಸ್ವಲ್ಪ ಹೀರ್ಕೊಳುತ್ತೆ. ಹೀರ್ಕೊಂಡಾದಮೇಲೆ ನೆಕ್ಸ್ಟು ಇನ್ನೊಂದು ಟಿಶ್ಯೂ ತೊಗೊಂಡು ಅದರ ಮೇಲೆ ಹಿಂಗೆ ಹಾಕಿ ಹಿಂಗೆ ಪ್ರೆಸ್ ಮಾಡಿ, ಆವಾಗ ನೀಟಾಗಿ ಆಗುತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಾಗಿದೆ. ಇದು ಹಿಂಗೆ ಸ್ವಲ್ಪ ಹೊತ್ತು ಬಿಟ್ಟರೆ ಅದೇ ಒಂದು ಸ್ವಲ್ಪ ಪೇಪರೆಲ್ಲ ಹೀರ್ಕೊಂಡು ನೀಟಾಗಿ ಹೋಗುತ್ತೆ. ನನ್ನ ಮಗಳಿಗೆ ಟೇಸ್ಟ್ ನೋಡೋಕ್ಕೆ ಅಂತ ಕೊಡ್ತೀನಿ. ಟೇಸ್ಟ್ ಹೇಗಿದೆ ನೋಡು ಅಮ್ಮ, ಸಖತ್ತಾಗಿದೆ. ನಾಳೆಗೆ ಇದನ್ನ ಕೇಕಿಗೆ ಹಾಕಿ ಕೇಕ್ ಮಾಡಿಬಿಡೋಣ. ನಾನು ಮಾಡಿರೋ ರೆಸಿಪಿ ಏನಾರ ನಿಮ್ಗೆ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ. ನಮ್ಮ ಚಾನಲ್ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಅಮ್ಕನ್ನ ಮಿಸ್ ಮಾಡಬೇಡಿ ಫ್ರೆಂಡ್ಸ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಇನ್ನೂ ಹೆಚ್ಚೆಚ್ಚು ವೀಡಿಯೋಗಳು, ಹೊಸ ಅಡುಗೆಗಳನ್ನ ಅಪ್ಲೋಡ್ ಮಾಡ್ತಾಯಿರ್ತೀನಿ. ಥ್ಯಾಂಕ್ ಯು ಸೋ ಮಚ್.